ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 32. ಇದು ಯಾವ ಏರಿಯಾ ಕಣು? ಮಿಡಲ್ ಕ್ಲಾಸ್ ಮನೆಗಳೇ ಇರುವ ಹಾಗಿದೆ. ಕಾರಿನಿಂದ ಕೆಳಗಿಳಿದ ಗುಲಾಬಿಯವರು ಹೇಳಿದಾಗ, ಯಾವುದಾದ್ರೆ ಏನಂತೆ, ನಾವು ಜಸ್ಟ್ ಶೂಟಿಂಗ್ಗೆ ಬಂದಿರುತ್ತಾನೆ ಎಂದವ. ಸಹನಾ ಕಳುಹಿಸಿದ ಲೊಕೇಶನ್ ನೋಡಿ, ಇದೇ ಮನೆ ಬನ್ನಿ ಎಂದವ ಮುಂದೆ ಹೋದರೆ, ಅವ್ಯಯ್ ಹೇಳಿದ ಪ್ರಕಾರ ಮನೀಶ್, ಆಂಟಿ ನಿಮಗಿದು ಹೊಸ ಫೀಲ್ಡ್ ಅಲ್ವಾ, ನಿಮಗೆ ಡೈಲಾಗ್ ಹೇಳಲಿಕ್ಕೆ ಕಷ್ಟ ಆಗಬಾರ್ದು ಅಂತ ನಿಮಗೆ ಡೈಲಾಗ್ ಬಾಯ್ಪಾಠ ಮಾಡಲು ಕೊಡಲಿಲ್ಲ ನಾನು. ಹಾಗೆ ಕ್ಯಾಮರಾ ಆ್ಯಂಗಲ್ ನೋಡಿ ಫಿಕ್ಸ್ ಮಾಡಿದ್ದೀನಿ, ಎಲ್ಲಿ ಅಂತ ಹೇಳಲ್ಲ. ಯಾಕೆಂದರೆ ನೀವು ಆ ಸೀನ್ ನಡೆಯುವಾಗ ನಿಮ್ಮ ಪೂರ್ತಿ ಕಾನ್ಸಂಟ್ರೇಷನ್ ಅಲ್ಲೇ ಇರಬೇಕು. ಈ ಬ್ಲೂಟೂತ್ ನಿಮ್ಮ ಕಿವಿಗೆ ಸಿಕ್ಕಿಸಿ ನಾನಿದಕ್ಕೆ ಕಾಲ್ ಮಾಡಿ ನಿಮ್ಮ ಡೈಲಾಗ್ ಯಾವುದು ಅಂತ ಹೇಳ್ಕೊಡ್ತೀನಿ, ನೀವು ಹಾಗೆ ಹೇಳಿ. ನೀವು ಮಾಡೋದು ಆ್ಯಕ್ಟಿಂಗ್ ಅಂತ ಯಾರಿಗೂ ಅನ್ನಿಸ್ಬಾರ್ದು, ನ್ಯಾಚುರಲ್ ಆಗಿರಬೇಕು ಎಂದವ. ಆಲ್ ದ ಬೆಸ್ಟ್ ಎಂದರೆ, ನನ್ನ ಮೊದಲ ಡೈಲಾಗ್ ಏನು ಎಂದರು ತುಸು ಗಾಬರಿಯಿಂದ. ಬ್ಲೂಟೂತ್ ಹಾಕೊಳ್ಳಿ ಮೊದಲು ಎಂದವ. ತನ್ನ ಮೊಬೈಲ್ನಿಂದ ಅವ್ಯಯ್ಗೆ ಕರೆ ಮಾಡಿ ಅದಕ್ಕೆ ಕನೆಕ್ಟ್ ಆಗಿರೋ ಬ್ಲೂಟೂತ್ ಗುಲಾಬಿಯವರ ಕೈಗೆ ಕೊಟ್ಟಿದ್ದ. ಆಂಟಿ ಹೋಗಿ ನೀವು ಒಳಗೆ, ನಾನು ಬರೋ ಹಾಗಿಲ್ಲ ಎಂದವ ಅವರನ್ನು ಒಳಗೆ ಕಳುಹಿಸಿದ. ಸತೀಶ್ ದಂಪತಿಗಳು ಬಂದವರನ್ನು ಸಂತೋಷದಿಂದಲೇ ಬರಮಾಡಿಕೊಂಡರು. ಈ ಮನೆಯಲ್ಲಿ ಇವರೆಲ್ಲರೂ ಹೇಗೆ ಇರ್ತಾರೋ, ಅಬ್ಬಾ ಇಲ್ಲಿ AC ಕೂಡ ಇಲ್ಲ ಅನಿಸುತ್ತೆ ಎಂದು ತನ್ನಷ್ಟಕ್ಕೆ ಗೊಣಗಿದವರು ಸೋಫಾದಲ್ಲಿ ಕುಳಿತರು. ಸತೀಶ್ ದಂಪತಿಗಳಿಗೆ ಹೇಗೆ ಮಾತು ಪ್ರಾರಂಭಿಸಬೇಕು ಎಂದು ತಿಳಿಯಲಿಲ್ಲ. ಮಗಳು ಇಷ್ಟಪಟ್ಟ ಹುಡುಗನಲ್ಲವೇ ಅವನು? ಅವರಿಗೆ ಮೊದಲೇ ಪರಿಚಯವಿರಲಿಲ್ಲ ಅಲ್ಲವೇ? ಮೊದಲು ತಮ್ಮ ಪರಿಚಯ ಮಾಡಿಕೊಳ್ಳುವ ಎಂದನಿಸಿ, ನಾನು ಸತೀಶ್ ಅಂತ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇವಳು ನನ್ನ ಹೆಂಡತಿ ಸುಧಾ, ಇಲ್ಲೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ಮತ್ತು ಇವರು ನಮ್ಮತ್ತೆ ಎಂದು ಎಲ್ಲರನ್ನೂ ಪರಿಚಯಿಸಿದರು. ಪ್ರತಾಪ್ರವರು ಎರಡೂ ಕೈ ಜೋಡಿಸಿ ನಮಸ್ಕಾರ ಎಂದರೆ, ಮನೀಶ್ ಗುಲಾಬಿಯವರಿಗೆ ಪ್ರತಾಪ್ರವರು ಮಾಡಿದಂತೆ ಮಾಡಲು ಹೇಳಿದ. ಬಾರದ ನಗು ಮೊಗದಲ್ಲಿ ತಂದುಕೊಂಡು ನಮಸ್ಕಾರ ಎಂದರು. ಸತೀಶ್ರವರಿಗೆ ಗುಲಾಬಿಯವರ ನಡೆ ಕಂಡು ಅಚ್ಚರಿಯಾಗಿತ್ತು. ತಾವು ಅವರ ಬಗ್ಗೆ ಕೇಳಿದ್ದು ಸರಿಯಿಲ್ಲವೇನೋ, ನೋಡಿದರೆ ಅಪ್ಪಟ ಗೃಹಿಣಿ ಹಾಗೆ ಕಾಣುತ್ತಾರೆ. ಲೇಡೀಸ್ ಕ್ಲಬ್ ಎಂದು ಹೊರಗಡೆ ಇರ್ತಾರೆ ಅಂತ ಸುಳ್ಳು ಹೇಳಿದ್ದಾರೆ ನನಗೆ ಎಂದುಕೊಂಡರು. ನಾನು ಪ್ರತಾಪ್ ಅಂತ ಎಂದು ತಮ್ಮ ಪರಿಚಯ ಹೇಳಲು ಹೋದವರನ್ನು ತಡೆದ ಸತೀಶ್ರವರು, ನಿಮ್ಮ ಬಗ್ಗೆ ಗೊತ್ತು ಸರ್, ತುಂಬ ಕೇಳಿದ್ದೀನಿ ಎಂದರು ವಿನಯದಿಂದ. ನಾವು ಬೀಗರಾಗುವವರು, ಈ ಸರ್ ಎಲ್ಲ ಬೇಡ ಅನಿಸುತ್ತೆ ಎಂದರು ಪ್ರತಾಪ್ರವರು. ಅಷ್ಟು ದೊಡ್ಡ ಶ್ರೀಮಂತರಾದರೂ ಸ್ವಲ್ಪವೂ ಅಹಮ್ಮಿಲ್ಲದೆ ಮಾತನಾಡಿದ್ದು ಸತೀಶ್ ದಂಪತಿಗಳಿಗೆ ಸಂತಸವಾಗಿತ್ತು. ಆದರೆ ರೇಣುಕಾರವರ ಸೂಕ್ಷ್ಮ ಕಣ್ಣುಗಳು ಗುಲಾಬಿಯವರ ಸ್ವಭಾವ ಹೇಗೆ ಎಂದು ಅಂದಾಜಿಸಿತು. ಹಾಗೆ ಅವ್ಯಯ್ನತ್ತ ನೋಡಿದರು. ಮೊಮ್ಮಗಳ ಆಯ್ಕೆ ಬಗ್ಗೆ ಹೆಮ್ಮೆ ಅನಿಸಿತು. ವಿಡಿಯೋ ಕಾಲ್ನಲ್ಲಿ ಒಮ್ಮೆ ಅವನ ಜೊತೆ ಮಾತನಾಡಿದ್ದರಿಂದ ಅವನ ಪರಿಚಯವೂ ಇತ್ತಲ್ಲ. ಆಂಟಿ ಹುಡುಗಿನ ಕರ್ಕೊಂಡು ಬರೋದಕ್ಕೆ ಹೇಳಿ, ಮನೀಶ್ ಹೇಳಿದಾಗ ಇಷ್ಟು ಹೊತ್ತು ಅಸಮಾಧಾನದಿಂದ ಇದ್ದವರು ಶೂಟಿಂಗ್ ನೆನಪಾದ ತಕ್ಷಣ ಹುಡುಗಿನ ಕರ್ಕೊಂಡು ಬನ್ನಿ ಎಂದರು. ಅವ್ಯಯ್ ಹಾಗೂ ಪ್ರತಾಪ್ರವರು ಗುಲಾಬಿಯವರಿಗೆ ತಿಳಿಯದ ಹಾಗೆ ನಕ್ಕರು. ಸುಧಾರವರು ಸಹನಾಳನ್ನು ಕರೆದುಕೊಂಡು ಬಂದರು. ಬಂದವರಿಗೆ ಕುಡಿಯಲು ಜ್ಯೂಸ್ ನೀಡಿದಾಗ ಪ್ರತಾಪ್ರವರು ಪರಿಚಯದ ನಗು ನೀಡಿದರೆ, ಗುಲಾಬಿಯವರು ಸಿಂಪಲ್ ಮೇಕಪ್ನಲ್ಲೂ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾಳೆ ಹುಡುಗಿ, ಇವಳು ನಮ್ಮ ಹಾಗೆ ಮೂವಿ ಫೀಲ್ಡ್ನಲ್ಲಿ ಹೊಸಬಳಾಗಿರಬೇಕು, ಇವಳ ಹಿನ್ನೆಲೆ ವಿಚಾರಿಸಿ ನಮ್ಮ ಲೆವೆಲ್ಗೆ ತಕ್ಕವಳಾಗಿದ್ದರೆ ಚೋಟು ಜೊತೆ ಮದುವೆ ಮಾಡಿಸಬೇಕು ಎಂದು ತಮ್ಮಷ್ಟಕ್ಕೆ ಯೋಚಿಸುತ್ತಿದ್ದರೆ, ಅವರ ನೋಟ ಕಂಡು ಸಹನಾಳಿಗೆ ಮುಜುಗರ ಹಾಗೂ ಭಯವಾಯಿತು. ತಾನು ಅವರಿಗೆ ಹಿಡಿಸಲಿಲ್ಲವೇನೋ ಎಂದು ಗೊಂದಲದ ಮುಖದಲ್ಲಿ ಅವ್ಯಯ್ ಕಡೆಗೆ ನೋಡಿದರೆ, ಅವನು ಕಣ್ಣು ಹೊಡೆದು ಅವಳನ್ನು ನಾಚುವಂತೆ ಮಾಡಿದ್ದ. ಆಂಟಿ ಜ್ಯೂಸ್ ಸಹನಾ ಎಂದಾಗ ಎಚ್ಚೆತ್ತವರೇ, ತುಂಬ ಮುದ್ದಾಗಿದೆಯಾ ಎಂದು ಹೊಗಳಿ ಜ್ಯೂಸ್ ತೆಗೆದುಕೊಂಡರು. ಅವರ ಮಾತು ಕೇಳಿ ತಲೆಕೆರೆದುಕೊಂಡ ಮನೀಶ್. ಆ ಡೈಲಾಗ್ ಅವನು ಹೇಳಿಕೊಟ್ಟಿರಲಿಲ್ಲ, ಬದಲಾಗಿ ಅವರ ಮನಸ್ಸಿನಿಂದ ಬಂದ ಮಾತಾಗಿತ್ತು. ಥ್ಯಾಂಕ್ಸ್ ಆಂಟಿ ಎಂದವಳೆ ಅವ್ಯಯ್ಗೆ ಜ್ಯೂಸ್ ಕೊಟ್ಟು ತನ್ನ ತಂದೆಯ ಪಕ್ಕ ಕುಳಿತಳು. ನಮಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ, ಮುಂದಿನ ವಿಷಯದ ಬಗ್ಗೆ ಮಾತಾಡೋಣವಾ? ಪ್ರತಾಪ್ರವರು ಹೇಳಿದಾಗ, ಸರಿ, ನೀವು ಹೇಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ತೀರೋ ಹಾಗೆ ಮಾಡೋಣ ಎಂದರು ಸತೀಶ್ರವರು.
ಆಂಟಿ, ನಮಗೆ ನಿಮ್ಮ ಹುಡುಗಿ ತುಂಬ ಹಿಡಿಸಿದ್ದಾಳೆ. ಸರಳವಾಗಿ ಮದುವೆ ಮಾಡಿಕೊಡಿ. ಒಡವೆನೂ ಅಷ್ಟೇ, ನಿಮ್ಮ ಮಗಳಿಗೆ ಎಷ್ಟು ಹಾಕಬೇಕು ಅಂತ ನಿಮ್ಗೆ ಅನಿಸುತ್ತೋ ಅಷ್ಟೇ ಹಾಕಿ. ಎಂಗೇಜ್ಮೆಂಟ್ ಬೇಡ, ಡೈರೆಕ್ಟ್ ಮದುವೆ ಇರಲಿ, ಅದು ಆದಷ್ಟು ಬೇಗ. ಇದು ನಿಮ್ಮ ಡೈಲಾಗ್ ಈಗ, ಮನೀಶ್ ಹೇಳಿದಾಗ ತಮ್ಮ ಸ್ವರವನ್ನೊಮ್ಮೆ ಸರಿಪಡಿಸಿಕೊಂಡವರು. ನಿಮ್ಮ ಹುಡುಗಿ ಮುದ್ದು ಗೊಂಬೆ ಥರ ಇದ್ದಾಳೆ, ನಮಗೇನೂ ಹೆಚ್ಚು ಡಿಮ್ಯಾಂಡ್ ಇಲ್ಲ ಎಂದವರೇ ಮನೀಶ್ ಹೇಳಿದನ್ನು ಚಾಚು ತಪ್ಪದೆ ಹೇಳಿದರು. ಈ ಕಥೆಯ ಸಂಭಾಷಣೆಯನ್ನು ಸ್ವತಃ ಅವ್ಯಯ್ ರಚಿಸಿದ್ದ. ನಿಶ್ಚಿತಾರ್ಥ ಎಂದು ಕುಳಿತರೆ ಮದುವೆಯ ದಿನ ಮುಂದಕ್ಕೆ ಹೋಗುವುದಲ್ಲವೇ? ಅದಕ್ಕೆ ನೇರವಾಗಿ ಮದುವೆಯಾಗುವ ಇಚ್ಛೆ ಅವನದು. ಗುಲಾಬಿಯವರ ಮಾತನ್ನು ಕೇಳಿದ ಸತೀಶ್ ದಂಪತಿಗಳಿಗೆ ನೆಮ್ಮದಿ ಅನಿಸಿದರೆ ಸಹನಾಳಿಗೆ ಇದು ಕನಸೋ ನನಸೋ ಎಂದು ಗೊಂದಲವಾಯಿತು. ಅವತ್ತು ರೆಸ್ಟೋರೆಂಟ್ನಲ್ಲಿ ತಮ್ಮ ಭಾವಿ ಸೊಸೆಯಾಗುವವಳು ಹೇಗಿರಬೇಕು ಅಂತ ಹೇಳಿದವರು ಇವರೇನಾ? ಅಲ್ಲ, ಅವತ್ತಿವರು ನೋಡಲು ತುಂಬ ಮೋಡಾಗಿದ್ರು. ಇವತ್ತು ಇವರ ಲುಕ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆಯಲ್ಲ, ಹೇಗೆ ಸಾಧ್ಯ ಆಯಿತು ಎಂದು ತನ್ನಲ್ಲೇ ಪ್ರಶ್ನಿಸುತ್ತಿದ್ದಳು. ಹಾಗಾದರೆ ನಾವು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ನಿಮಗೆ ತಿಳಿಸ್ತೀವಿ, ರೇಣುಕಾರವರು ಹೇಳಿದಾಗ ಪ್ರತಾಪ್ ದಂಪತಿಗಳು ಅದಕ್ಕೆ ಸಮ್ಮತಿಸಿದರು. ಸರಿ, ನಾವಿನ್ನು ಹೊರಡ್ತೀವಿ ಎಂದು ಪ್ರತಾಪ್ರವರು ಎದ್ದು ನಿಂತಾಗ ಅವ್ಯಯ್ ಸಹನಾಳಿಗೆ ಕಣ್ಣಲ್ಲೇ ಹೋಗಿ ಬರುವೆ ಎಂದು ತಿಳಿಸಿದವ ರೇಣುಕಾರವರ ಕಾಲಿಗೆರಗಿ ಆಶೀರ್ವಾದ ಪಡೆದ. ಹಾಗೆಯೇ ಸತೀಶ್ ದಂಪತಿಗಳ ಆಶೀರ್ವಾದ ಪಡೆದ. ಮಗ ಹೀಗೆ ಯಾರ್ದೋ ಕಾಲಿಗೆ ಬಿದ್ದದ್ದು ಹಿಡಿಸಲಿಲ್ಲ ಗುಲಾಬಿಯವರಿಗೆ. ಸಹನಾ ಸಹ ಪ್ರತಾಪ್ ದಂಪತಿಗಳ ಆಶೀರ್ವಾದ ಪಡೆದಳು. ತದನಂತರ ಮೂವರು ಅಲ್ಲಿಂದ ಹೊರಟಾಗ, ಸಹನಾ, ನಿನ್ನ ಆಯ್ಕೆ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತಿದೆ ಮಗಳೇ. ಎಷ್ಟು ಸರಳವಾದ ನಡೆನುಡಿಯವರದು. ನೀನು ಆ ಮನೆಯಲ್ಲಿ ಖುಷಿಯಾಗಿರ್ತೀಯ ಅಂತ ನಂಬಿಕೆ ಇದೆ ನನಗೆ, ಮನಸಾರೆ ನುಡಿದರು ಸತೀಶ್ರವರು. ಸಹನಾ ನೆಮ್ಮದಿಯ ನಿಟ್ಟುಸಿರು ಬಿಟ್ಟವಳು ತನ್ನ ಅಜ್ಜಿಯ ಕೈ ಹಿಡಿದು ತನ್ನ ಕೋಣೆಗೆ ಕರೆದೊಯ್ದಳು. ಅಜ್ಜಿ, ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಅವಿಯವರ ಅಮ್ಮ ಇಷ್ಟು ಸಾಫ್ಟಾಗಿ ಮಾತಾಡ್ತಾರೆ, ನನ್ನನ್ನು ಈಸಿಯಾಗಿ ಒಪ್ಕೊಳ್ತಾರೆ ಅಂದರೆ ನಂಗೆ ನಂಬೋಕ್ಕಾಗ್ತಿಲ್ಲ. ತನ್ನ ಮನದ ಅನುಮಾನವನ್ನು ರೇಣುಕಾರವರ ಮುಂದೆ ವ್ಯಕ್ತಪಡಿಸಿದಳು ಸಹನಾ. ಇದಕ್ಕೆಲ್ಲ ನಿನ್ನ ಅವಿನೇ ಉತ್ತರ ಕೊಡಬೇಕು ಎಂದರು ರೇಣುಕಾರವರು. ಅತ್ತ ಗುಲಾಬಿಯವರು, ನೀನೆಂಥ ಡೈರೆಕ್ಟ್ರು ಕಣೋ, ಸಿಹಿ ನಡೆಯುವಾಗ ಆ್ಯಕ್ಷನ್ ಕಟ್ ಏನು ಹೇಳಲೇ ಇಲ್ಲ. ಮತ್ತೆ ನನ್ನ ಮಗ ಅವರ ಯಾರ್ದೋ ಕಾಲಿಗೆ ಬೀಳೋ ಹಾಗೆ ಮಾಡಿದೆ. ತಮ್ಮ ಅಸಮಾಧಾನವನ್ನು ಹೊರಹಾಕಿದಾಗ, ಆಂಟಿ, ಆ್ಯಕ್ಷನ್ ನೀವು ಬರೋ ಮೊದಲೇ ಹೇಳಿದೆ. ಹೆಣ್ಣಿನ ಮನೆಯವರ ಕಡೆಯಿಂದ ಸ್ಟಾರ್ಟ್ ಆಗಿತ್ತು ಈ ಸೀನ್ ಎಂದವ ಅವಿಯವರ ಕಾಲಿಗೆ ಬಿದ್ದದ್ದು ಅವನ ಹಿರಿಯರ ಬಗೆಗಿನ ಗೌರವವನ್ನು ತೋರಿಸ್ತದೆ. ಆಗ ಸಿನಿಮಾ ನೋಡುವ ವೀಕ್ಷಕರು ಹೀರೋವನ್ನು ತುಂಬ ಹೊಗಳ್ತಾರೆ. ಅವಿ ಅವರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ಎಂದಾಗ ಗುಲಾಬಿಯವರಿಗೆ ಸಮಾಧಾನವಾಗಿತ್ತು. ಅವರಿಗೆ ಕಾಣದಂತೆ ಮನೀಶ್ಗೆ ಕೈ ಮುಗಿದು ಕೃತಜ್ಞತೆ ತಿಳಿಸಿದ ಅವ್ಯಯ್. ಆಫೀಸ್ಗೆ ಸಹನಾ ಹಾಗೂ ಅವ್ಯಯ್ ಇಬ್ಬರೂ ಬಂದಿರಲಿಲ್ವಲ್ಲ, ಏನಾಗಿರಬಹುದು ಎಂದು ವಿಚಾರಿಸಲು ಸಹನಾಳಿಗೆ ಕರೆ ಮಾಡಿದ್ದಳು ಖ್ಯಾತಿ. ಸಹನಾ ಅವ್ಯಯ್ ತನ್ನ ತಂದೆ ತಾಯಿ ಜೊತೆ ಮನೆಗೆ ಬಂದು ಮದುವೆ ಮಾತುಕತೆ ನಡೆದ ಬಗ್ಗೆ ವಿವರಿಸಿದಳು. ಕಂಗ್ರಾಟ್ಸ್ ಗಣೆ, ಈಗಲಾದರೂ ಸಮಾಧಾನನಾ ಎಂದು ಕೇಳಿದಾಗ ಹಾಂ ಎಂದಳು ನಗುತ್ತಾ. ಓಕೆ, ಆಮೇಲೆ ಕಾಲ್ ಮಾಡ್ತೀನಿ ಎಂದು ಕರೆ ಸ್ಥಗಿತಗೊಳಿಸಿದವಳು ಮನೆಗೆ ಹೊರಟಳು. ಮನೆಗೆ ಹೋಗುವ ದಾರಿಯಲ್ಲಿ ಮತ್ತೆ ಎದುರಾದ ಆಕರ್ಷ್. ಪರಿಚಯದ ನಗು ಬೀರಿದವ ಹಾಯ್ ಖ್ಯಾತಿ ಎಂದ. ಹಿಂದಿನ ದಿನ ಅವನು ಮಾತನಾಡಿದ ರೀತಿ ಅವಳ ಮನಸ್ಸಿಗೆ ನಾಟಿದ್ದರಿಂದ ಹಲೋ ಆಕರ್ಷ್ ಎಂದವಳು ಚಂದದ ನಗು ಬೀರಿದಳು. ಏನು ಮಾಡ್ಕೊಂಡಿದ್ಯಾ? ಅವಳು ತನ್ನ ಕೆಲಸ ಹಾಗೂ ತಾನು ಕೆಲಸ ಮಾಡುವ ಕಂಪನಿಯ ಬಗ್ಗೆ ತಿಳಿಸಿದವಳು. ನೀನೇನು ಮಾಡ್ಕೊಂಡಿದ್ಯಾ ಎಂದು ಕೇಳಿದಾಗ, ಕೆಲವು ವರ್ಷಗಳಿಂದ ಫಾರಿನ್ನಲ್ಲಿದ್ದೆ, ಈಗ ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡಿ ಸೆಟಲ್ ಆಗಬೇಕು ಅಂತ ಇದ್ದೀನಿ ಎಂದ. ನೀನು ಈ ಏರಿಯಾದಲ್ಲೇ ಇರೋದಾ? ಅಲ್ಲ, ನಾನು ನನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಅಂತ ಬಂದೆ. ನಮ್ಮನೆ ಇಲ್ಲಿಂದ 4 ಕಿಲೋಮೀಟ್ರ್ ದೂರದಲ್ಲಿರೋದು. ನಿನ್ನ ಮನೆ ಇಲ್ಲೇ ಅಂತ ಅನಿಸುತ್ತೆ. ಹಾಂ, ಇಲ್ಲಿಂದ 10 ನಿಮಿಷ ನಡೆಯಬೇಕು ಎಂದವಳೆ. ನನಗೆ ಲೇಟ್ ಆಯಿತು, ನಾನು ಮನೆಗೆ ಹೋಗ್ತೀನಿ, ಬಾಯ್ ಎಂದು ಹೊರಟಳು. ಅವನು ಅಲ್ಲಿಂದ ಹೋದ. ಪಾರ್ಕಿನ ದಾರಿಯಾಗಿ ಸಾಗುವಾಗ ಅದ್ರತ್ ನೆನಪಾದ. ಅವನ ನೋಟ, ಮಾತು, ಕಾಳಜಿ ನೆನೆದಾಗ ಮನಸ್ಸಿಗೆ ಕಚಗುಳಿ ಇಟ್ಟಂತಾದರೆ, ತಾನವನ ಎರಡನೇ ಆಯ್ಕೆ ಎಂದು ನೆನಪಾದಾಗಲೆಲ್ಲ ಕೋಪ, ಬೇಸರವಾಗುತ್ತಿತ್ತು. ಅದೇ ಹೊತ್ತಿಗೆ ಅವಳ ಮುಂದೆ ನಿಂತಿತು ಅವನ ಬೈಕ್. ಬಂದಿರುವವನು ಅವನೇ ಎಂದು ತಿಳಿದಿದೆ ಅವಳಿಗೆ.
ಮನೆ ತನಕ ಬಿಡ್ತೀನಿ ಎಂದ. ಆಗಷ್ಟೇ ಅವನಿಗೆ ತಾನು ಎರಡನೇ ಆಯ್ಕೆ ಎಂದು ಬೇಸರಗೊಂಡಿದ್ದವಳು ಅವನು ಮನೆಯ ತನಕ ಬಿಡುವೆ ಎಂದಾಗ ಮರು ಮಾತನಾಡದೆ ಮುಂದೆ ಹೆಜ್ಜೆ ಹಾಕಿದಳು. ಬೈಕ್ ಸವಾರನ ಜೊತೆಗೇನೋ ಅವತ್ತು ಮಾತನಾಡಿದ್ದಳು. ಆದರೆ ಅದರ ಜೊತೆಗೆ ಅವಳು ಮಾತನಾಡಲೇ ಇಲ್ಲವಲ್ಲ. ಬೈಕ್ ಬದಿಗೆ ನಿಲ್ಲಿಸಿದವ ಅವಳ ಹಿಂದೆ ಬಂದು ಅವಳ ಕೈ ಹಿಡಿದು ಖ್ಯಾತಿ ನಿಂತ್ಕೋ ಎಂದ. ಕೈ ಬಿಡು ಎಂದಳು ಕೋಪದಿಂದ. ನನ್ನನ್ನು ಸ್ಟ್ರೇಂಜರ್ ಅನ್ನೋ ಥರ ಯಾಕೆ ಟ್ರೀಟ್ ಮಾಡ್ತಿದ್ಯಾ? ನಾವು ಮದುವೆ ಆಗುವವರಲ್ವಾ ಎಂದಾಗ ಅವನತ್ತ ಚೂಪು ನೋಟ ಬೀರಿ ತನ್ನ ಕೈ ಬಿಡಿಸಿಕೊಂಡಳು. ಓ ಸಾರಿ ಎಂದವ. ನಾನು ಇದೇ ದಾರಿಯಾಗಿ ಹೋಗ್ತಿದ್ದೆ ಅಲ್ವಾ, ಅದಕ್ಕೆ ಡ್ರಾಪ್ ಮಾಡೋಣ ಅಂದ್ಕೊಂಡೆ. ಇಷ್ಟ ಇಲ್ಲ ಅಂದರೆ ಬೇಡ ಬಿಡು ಎಂದವ ತನ್ನ ಬೈಕ್ ಚಲಾಯಿಸಿ ಹೊರಟೇ ಬಿಟ್ಟ. ಅವನು ಹಾಗೆ ಹೊರಟು ಹೋದಾಗ ಅವಳಿಗೆ ಬೇಸರವಾಗಿದ್ದಂತೂ ಸುಳ್ಳಲ್ಲ. ನಿಶ್ಚಿತಾರ್ಥ ನಡೆಯುವ ಮೊದಲು ನನಗೆ ಈ ಮದುವೆ ಇಷ್ಟವಿದೆಯಾ ಅಂತ ಕೇಳಿದ್ಯಾ? ಇಲ್ಲ ತಾನೆ? ಈಗ ಬಂದ್ಬಿಟ್ಟ, ಮನೆ ತನಕ ಬಿಡ್ತಾನಂತೆ ಇಡಿಯಟ್. ಏನು ಅಂದ್ಕೊಂಡಿದ್ದಾನೆ ನನ್ನ ಬಗ್ಗೆ? ಮನೆಯಲ್ಲಿ ಮದುವೆ ಫಿಕ್ಸ್ ಮಾಡಿದ ಕಾರಣಕ್ಕೆ ಅವನು ಕರೆದ ಅಂತ ಅವನ ಬೈಕಲ್ಲಿ ಕೂತ್ಕೊಂಡು ಅವನ ಜೊತೆ ಹೋಗಬೇಕಾ? ನೋವೇ, ಚಾನ್ಸೇ ಇಲ್ಲ. ಎಷ್ಟು ಸಲಿಗೆಯಿಂದ ಮಾತಾಡ್ತಾನೆ, ಮೊದಲೇ ನನ್ನ ಪರಿಚಯ ಇರೋ ಹಾಗೆ ಎಂದು ಮನದಲ್ಲೇ ಅವನಿಗೆ ಒಂದಿಷ್ಟು ಬೈದವಳಿಗೆ ಅವನು ಸನಿಹ ಬಂದಾಗ ನಿನ್ನ ಹೃದಯ ಬಡಿತ ಏರುಪೇರಾಗುವುದು ಏಕೆ? ಅವನು ಬಂದ ತಕ್ಷಣ ಅವನನ್ನೇ ಎವೆ ಇಕ್ಕದೆ ನೋಡುವುದೇಕೆ? ಮನಸ್ಸು ಕೇಳಿದ ಪ್ರಶ್ನೆಗೆ ಉತ್ತರವಿಲ್ಲ ಅವಳ ಬಳಿ. ಮುಂದುವರೆಯುವುದು.